ಏನಾಗ್ತದೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಅಂದರೆ ಜನರು ವೋಟನ್ನು ಸೇರಿಸೋ ಕೆಲಸ ಮಾಡ್ತಾಯಿದ್ರು. ಈಗ ಎಲೆಕ್ಷನ್ ವೋಟನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಟ್ ಹ್ಯಾಸ್ ಬಿಕಮ್ ಎ BJP ಟೂಲ್ ಕಿಟ್ ಆಫ್ ದ BJP ಸೆಂಟ್ರಲ್ ಗೌರ್ಮೆಂಟ್. ಇದು BJP ಇವಾಗ ಎಲೆಕ್ಷನ್ ಕಮಿಷನ್ ಉಳಿದಿಲ್ಲ, BJP ಕಮಿಷನ್ ಪರಿವರ್ತನೆ ಆಗಿದೆ. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಇವತ್ತು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದೆ. ಇವತ್ತು ಅಸ್ಸಾಂ ನಾವು ನೋಡಿ, ಬಿಹಾರಲ್ಲಿ ನೋಡಿದ್ವಿ, ಬೆಂಗಾಲಲ್ಲಿ 91 ಲಕ್ಷ ವೋಟನ್ನು ತೆಗೆದಿದ್ದಾರೆ. ಮುಂಚೆ ಯಾವಾಗಲೂ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ರೆ ಜನರ ವೋಟ್ ಸೇರಿಸ್ತಾ ಇದ್ರು. ಇದು ವೋಟ್ ತೆಗೆಯುವಂತಹ ದೊಡ್ಡ ಷಡ್ಯಂತರ ಹುನ್ನಾರ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಅವರು. ಅದು ನೇರವಾಗಿ ನಾವು ಆರೋಪ ಮಾಡಬೇಕಾಗ್ತದೆ. ನರೇಂದ್ರ ಮೋದಿಯವರ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಿದ್ದು. ಅದಕ್ಕೆ ಅವರು ಇವತ್ತು ಕರ್ನಾಟಕ ಕಡೆ ಗಮನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ನಾವು ಬಿಡೋದಿಲ್ಲ. ನಾವು ಪ್ರತಿ ಯಾರ ವೋಟ್ಗಳಿದೆ ಅದು ತೆಗೆಯುವಂತಹ ಏನು ಷಡ್ಯಂತ್ರ ಮಾಡ್ತಾರೆ ಅದು ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜನ ಜಾಗೃತಿ ಮಾಡ್ತೀವಿ. ನಮ್ಗೆ ಗೊತ್ತಿದೆ ಯಾವ ರೀತಿ ಅಲ್ಲಿ ವೋಟ್ ತೆಗೆಯುವಂತಹ ಕೆಲಸ ಮಾಡಿದ್ರು. ಮಮತಾ ಬ್ಯಾನರ್ಜಿ ಕ್ಷೇತ್ರದಲ್ಲಿ ಸುಮಾರು 70-75 ಸಾವಿರ ವೋಟ್ ತೆಗೆದಿದ್ದಾರೆ. 92 ಲಕ್ಷ. ಸ್ಟಾಲಿನ್ ಕ್ಷೇತ್ರದಲ್ಲಿ ಕೂಡ ತೆಗೆದಿದ್ದಾರೆ. ಅವರೆಲ್ಲ ಪಿಕ್ ಆ್ಯಂಡ್ ಚೂಸ್ ಮಾಡಿ ಮುಖ್ಯಮಂತ್ರಿಗಳಿದ್ರು, ಹಿರಿಯ ಮುಖಂಡರು ವೋಟ್ ತೆಗೆಯುವಂಥ ದೊಡ್ಡ ಷಡ್ಯಂತ್ರ ಮಾಡ್ತಾರೆ. ಕರ್ನಾಟಕದಲ್ಲಿ ನಾವು ಅದನ್ನು ಬಿಡೋದಿಲ್ಲ. ಜನ ಹಕ್ಕಿಗೆ ನಾವು ಹೋರಾಟ ಮಾಡ್ತೀವಿ. ಇವತ್ತು SR ಬಗ್ಗೆ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಅಲ್ಲಿ ನಾವು ಚರ್ಚೆ ಮಾಡೋ ಹಿನ್ನೆಲೆಯಲ್ಲಿ ಉಸ್ತುವಾರಿ ಹಾಕಿದ್ದಾರೆ. ಅದಕ್ಕೆ ವಿಶೇಷ 2 ತಿಂಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಬೂತ್ಗಳಲ್ಲಿ ನಮ್ಮ BLA 2ಗಳು ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಹೊಣೆಗಾರಿಕೆ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೆ ಒಂದು ವೇಳೆ ಹೆಚ್ಚಾಗಿ ಆದರೆ ನಾವು ಬೀದಿಗೆ ಬಂದು ಹೋರಾಟ ಮಾಡೋಕ್ಕೂ ಸಿದ್ಧ ಅಂತ ಹೇಳಲು ಬಯಸ್ತಾ ಇದ್ದೇವೆ. ಮುಂಚೆ ಏನಾಗ್ತದೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಅಂದರೆ ಜನರು ವೋಟನ್ನು ಸೇರಿಸೋ ಕೆಲಸ ಮಾಡ್ತಾಯಿದ್ರು. ಈಗ ಎಲೆಕ್ಷನ್ ವೋಟನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಟ್ ಹ್ಯಾಸ್ ಬಿಕಮ್ ಎ BJP ಟೂಲ್ ಕಿಟ್ ಆಫ್ ದ BJP ಸೆಂಟ್ರಲ್ ಗೌರ್ಮೆಂಟ್. ಇದು BJP ಇವಾಗ ಎಲೆಕ್ಷನ್ ಕಮಿಷನ್ ಉಳಿದಿಲ್ಲ, BJP ಕಮಿಷನ್ ಪರಿವರ್ತನೆ ಆಗಿದೆ. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಇವತ್ತು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದೆ. ಇವತ್ತು ಅಸ್ಸಾಂ ನಾವು ನೋಡಿ, ಬಿಹಾರಲ್ಲಿ ನೋಡಿದ್ವಿ, ಬೆಂಗಾಲಲ್ಲಿ 91 ಲಕ್ಷ ವೋಟನ್ನು ತೆಗೆದಿದ್ದಾರೆ. ಮುಂಚೆ ಯಾವಾಗಲೂ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ರೆ ಜನರ ವೋಟ್ ಸೇರಿಸ್ತಾ ಇದ್ರು. ಇದು ವೋಟ್ ತೆಗೆಯುವಂತಹ ದೊಡ್ಡ ಷಡ್ಯಂತರ ಹುನ್ನಾರ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಅವರು. ಅದು ನೇರವಾಗಿ ನಾವು ಆರೋಪ ಮಾಡಬೇಕಾಗ್ತದೆ. ನರೇಂದ್ರ ಮೋದಿಯವರ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಿದ್ದು. ಅದಕ್ಕೆ ಅವರು ಇವತ್ತು ಕರ್ನಾಟಕ ಕಡೆ ಗಮನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ನಾವು ಬಿಡೋದಿಲ್ಲ. ನಾವು ಪ್ರತಿ ಯಾರ ವೋಟ್ಗಳಿದೆ ಅದು ತೆಗೆಯುವಂತಹ ಏನು ಷಡ್ಯಂತ್ರ ಮಾಡ್ತಾರೆ ಅದು ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜನ ಜಾಗೃತಿ ಮಾಡ್ತೀವಿ. ನಮ್ಗೆ ಗೊತ್ತಿದೆ ಯಾವ ರೀತಿ ಅಲ್ಲಿ ವೋಟ್ ತೆಗೆಯುವಂತಹ ಕೆಲಸ ಮಾಡಿದ್ರು. ಮಮತಾ ಬ್ಯಾನರ್ಜಿ ಕ್ಷೇತ್ರದಲ್ಲಿ ಸುಮಾರು 70-75 ಸಾವಿರ ವೋಟ್ ತೆಗೆದಿದ್ದಾರೆ. 92 ಲಕ್ಷ. ಸ್ಟಾಲಿನ್ ಕ್ಷೇತ್ರದಲ್ಲಿ ಕೂಡ ತೆಗೆದಿದ್ದಾರೆ. ಅವರೆಲ್ಲ ಪಿಕ್ ಆ್ಯಂಡ್ ಚೂಸ್ ಮಾಡಿ ಮುಖ್ಯಮಂತ್ರಿಗಳಿದ್ರು, ಹಿರಿಯ ಮುಖಂಡರು ವೋಟ್ ತೆಗೆಯುವಂಥ ದೊಡ್ಡ ಷಡ್ಯಂತ್ರ ಮಾಡ್ತಾರೆ. ಕರ್ನಾಟಕದಲ್ಲಿ ನಾವು ಅದನ್ನು ಬಿಡೋದಿಲ್ಲ. ಜನ ಹಕ್ಕಿಗೆ ನಾವು ಹೋರಾಟ ಮಾಡ್ತೀವಿ. ಇವತ್ತು SR ಬಗ್ಗೆ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಅಲ್ಲಿ ನಾವು ಚರ್ಚೆ ಮಾಡೋ ಹಿನ್ನೆಲೆಯಲ್ಲಿ ಉಸ್ತುವಾರಿ ಹಾಕಿದ್ದಾರೆ. ಅದಕ್ಕೆ ವಿಶೇಷ 2 ತಿಂಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಬೂತ್ಗಳಲ್ಲಿ ನಮ್ಮ BLA 2ಗಳು ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಹೊಣೆಗಾರಿಕೆ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೆ ಒಂದು ವೇಳೆ ಹೆಚ್ಚಾಗಿ ಆದರೆ ನಾವು ಬೀದಿಗೆ ಬಂದು ಹೋರಾಟ ಮಾಡೋಕ್ಕೂ ಸಿದ್ಧ ಅಂತ ಹೇಳಲು ಬಯಸ್ತಾ ಇದ್ದೇವೆ.